ಹಾಯ್ ಫ್ರೆಂಡ್ಸ್, ಟೈಮ್ ಎಷ್ಟಾಗೈತೆ ಅಂದ್ರೆ 12 ಗಂಟೆ ಆಗೈತಿ. ಇವತ್ತು ಮಧ್ಯಾಹ್ನ ಮ್ಯಾಗಿಂದ ಲಾಗ್ ಸ್ಟಾರ್ಟ್ ಮಾಡೀನಿ. ನಾಷ್ಟ ಇಷ್ಟ ಎಲ್ಲ ಆಗೈತಿ, ಜಳಕನೂ ಆಗೈತಿ. ಬರೀ ಈಗ ನೆಕ್ಸ್ಟ್ ಕೆಲಸ ಐತಿ ಇನ್ನು ನಂದು ಏನೇನು ಮಾಡ್ತಾನೆ ಅಂತ ಹೇಳಿ ನೋಡೋಣ. ಇನ್ನು ಈ ಕಡೆ ಬಟ್ಟೆ ತೊಳೆದು ಹಾಕಿದ್ದಾರೆ. ಬಟ್ಟೆ ತೊಳೆದು ಹಾಕಿ ಬಟ್ಟೆ ಒಣ ಹಾಕ್ಬೇಕಂತಂದು ಮ್ಯಾಲೆ ಹೋಗಿ ಬಟ್ಟೆ ಒಣ ಹಾಕಿ ಬರತ್ತಿದ್ದೀರಿ. ನಮ್ಮ ಪಾಪುನು ಬಂದ, ಅವನ ಮಾಡ್ಯಾನ್ರಿ ಅದನ್ನು ವಿಡಿಯೋ. ಇನ್ನು ಈ ಕಡೆ ಕಾಳವನ್ನ ಹಾಕ್ಯಾರಿ ನಮ್ಮ ಬಾಜು ಆಂಟಿಯಾರ ಕಡ್ಲೆ ಕಾಳು. ಈ ಮಳೆಗಾಲ ಟೈಮ್ನಾಗೂ ಬಿಸಿಲು ಹೆಂಗೈತಂದ್ರೆ ಇಷ್ಟು ದಿವಸ ಬ್ಯಾಸ್ಗೆ ಒಳಗೆ ಬಿಸಿಲು ಹೆಂಗಿತ್ತಲ್ರಿ ಅಷ್ಟು ಬಿಸಿಲು ಐತೆ ನೋಡ್ರಿ. ಬರ್ರಿ ಅರ್ಬಿ ಒಗದು ಹಾಕಿ ಬಂದೆ. ಭಾಳ ಐತ್ರಿ ಬಿಸಿಲು. ಬೆಳಿಗ್ಗೆ ನಾಷ್ಟಕ್ಕೆ ಒಗ್ಗರಣೆ ಮಾಡಿದ್ದೀನಿ ರೀ. ಇವತ್ತು ಒಗ್ಗರಣೆ ಮಾಡಿ ನಾವು ಅದನ್ನ ತಿಂದ್ವಿ. ನಮ್ಮ ಮನೆಯವರು ಅದನ್ನ ನಾಷ್ಟ ತೊಗೊಂಡು ಹೋದ್ರೆ ಮಧ್ಯಾಹ್ನಕ್ಕೆ ಈಗ ಅಡುಗೆ ಮಾಡ್ಬೇಕು. ಬರ್ರಿ ಏನೇನೆಲ್ಲ ಮಾಡ್ಬೇಕಂತೇಳಿ ನೋಡೋಣ. ಜೋಳದ ಹಿಟ್ಟಿಲ್ಲ ರೊಟ್ಟಿ ಮಾಡಕ್ಕೆ. ಬರ್ರಿ ಏನು ಮಾಡ್ತಾನಂತ ನೋಡೋಣ. ಅಡುಗೆ ಮನೆಗೆ ಹೋದೆ ರೀ. ಅನ್ನ ಮತ್ತು ಸಾರು ಮಾಡ್ಬೇಕಂತ ಪ್ಲ್ಯಾನ್ ಮಾಡಿದೆ. ನುಗ್ಗಿಕಾಯಿ ಸೋಸಿಟ್ಕೊಂಡು ಈ ಕಡೆ ಬ್ಯಾಳೆ ಕುದಿ ಹಾಕಿ ಸಾರು ಮಾಡಿದೆ ರೀ. ಈ ಕಡೆ ಅನ್ನಕ್ಕೆ ಇಟ್ಟೇನಿ. ಇದಕ್ಕೆ ಬ್ಯಾಳಿಗೆ ಇನ್ನು ಒಗ್ಗರಣೆ ಕೊಟ್ಟು ನುಗ್ಗಿಕಾಯಿ ಹಾಕಿ ಸಾರು ಕುದಿಸಿದೆ ರೀ. ಕುದಿಸಿ ಸಾರು ಕಳ ಒಂದಿಟ್ಟು ನುಗ್ಗಿಕಾಯಿ ಅದು ಕುದಿ ಮಟ್ಟ ಕುದಿಸಿ ಕಡೆ ನಮ್ಮ ಪಾಪುಗೆ ರೊಟ್ಟಿ ಮುರಿದು ಹಾಕಿ ಊಟಕ್ಕೆ ಕೊಟ್ಟೇನಿ ರೀ. ನಾ ತಿನ್ಸೋದಿಲ್ಲ ರೀ ಅವಂಗೆ, ಯಾಕಂದ್ರೆ ತಿನ್ನಿಸ್ಕೊಂತ ಕುಂತ್ರೆ ಅದ ರೂಢಿ ಬೀಳ್ತೈತೆ ರೀ ಅವರಿಗೆ. ಹಿಂಗಾಗಿ ಹಾಕಿ ಕೊಡ್ತೇನೆ, ಅವ್ನು ತಿಂತಾನೆ ರೀ, ಊಟ ಮಾಡ್ತಾನೆ. ರೊಟ್ಟಿ ಮುರಿದು ಹಾಕೈತ್ರಿ ಅವಂಗೆ. ನುಗ್ಗಿಕಾಯಿ ಪ್ರಿಯ ರೀ ಅವ. ನುಗ್ಗಿಕಾಯಿ ಅಂದ್ರೆ ಭಾಳ ಇಷ್ಟ ರೀ ಅವಂಗೆ. ನುಗ್ಗಿಕಾಯಿ ಸಾರಿದ್ರೆ ಮಸ್ತ್ ಊಟ ಮಾಡ್ತಾನೆ. ಅವನದು ಊಟದಿಂದ ನಾನು ಸ್ವಲ್ಪ ಅನ್ನ ಸಾರು ಹಾಕ್ಕೊಂಡು ಊಟ ಮಾಡಿದೆ ರೀ. ಊಟ ಮಾಡಿ ಬರ್ರಿ ಈಗ ನೆಕ್ಸ್ಟ್ ಏನು ಮಾಡ್ತೇನೆ ನೋಡೋಣಂತ. ಬರ್ರಿ ಊಟ ಅಂತೂ ಆತೀಗ. ಊಟ ಮಾಡಿದೆ. ಏನೋ ಹೇಳ್ಬೇಕು ಅನ್ನಿಸ್ತ್ರಿ, ಅದ್ರ ಸಂಬಂಧ ಹೇಳಕ್ಕಂತೇಳಿ ಕುಂತೇನಿ. ಏನು ಹೇಳ್ಬೇಕಂತಂದ್ರೆ ನಾನು ವಿಡಿಯೋ ಮಾಡ್ಬೇಕು ಅಂದ್ಕೊಂಡಿದ್ದೆ ಯಾವಾಗಿಂದ ಅಂತಂದ್ರೆ ಮನ್ಯಾಗ ಇದ್ದಿದ್ದು ಭಾಳ ಬೇಜಾರು ಹೊಡಿತಿತ್ತು ರೀ. ಬೇಜಾರು ಹೊಡಿದಂದ್ರೆ ನಾವು ಅಲ್ಲಿ ಅವನಾರ ಮನ್ಯಾಗಿದ್ದಾಗ ಹಂಗೇನು ಅನ್ನಿಸ್ತಿದ್ದಿಲ್ಲ ರೀ. ಮನ್ಯಾಗ ಎಲ್ಲರೂ ಇರ್ತಿದ್ದೀವಿ, ಏನು ಅನ್ನಿಸ್ತಿದ್ದಿಲ್ಲ. ಇಲ್ಲೇ ನಾವು ಈಗ ಬಾಡಿಗೆ ಮನೆಯೊಳಗೆ ಅದೀವಿ ರೀ. ನಮ್ಮ ಮನೆಯೊಳಗೆ ನಾನು, ನಮ್ಮ ಪಾಪು ಮತ್ತು ನಮ್ಮ ಮನೆಯವ್ರು ಇರ್ತಾರೆ. ಅವ್ರ ನಮ್ಮ ಮನೆಯವರು 8 ಗಂಟೆಗೆ ಅಂದ್ರೆ ಕೆಲ್ಸಕ್ಕೆ ಹೋಗ್ತಾರೆ ಬೆಳಗ್ಗೆ. ನಮ್ಮ ಪಾಪು ನಾನು ಇಬ್ಬರೇ ಇರ್ತೇವೆ ಮನೆಯೊಳಗೆ. ಬೆಳಗ್ಗೆ ಅವ್ರಿಗೆ ಅಷ್ಟು ನಾಷ್ಟ ಮಾಡಿಕೊಟ್ನೆ ಅಂದ್ರೆ ಆಮೇಲೆ ಮಿಕ್ಕಿದ್ದು ಮನೆ ಕೆಲಸ ಎಲ್ಲ ಮಾಡ್ಕೊತ ಇರ್ತಿದ್ದೆ. ಮಧ್ಯಾಹ್ನ ಅದು ಮಲ್ಕೊಳ್ಳೋದು, ಆಮೇಲೆ ಎದ್ದು ಹೇಳೋದು, ಸಂಜೆ ಕೆಲಸ ಮಾಡೋದು, ಮೊಬೈಲ್ ಯೂಸ್ ಮಾಡೋದು ಇದಾಗ್ತಿತ್ತು ರೀ. ಎಲ್ಲಾರ ಬೇರೆ ಕಡೆ ಕೆಲ್ಸಕ್ಕೆ ಹೋಗ್ಬೇಕಂದ್ರೂ ಪಾಪನ ಬಿಟ್ಟು ಹೋಗೋಕ್ಕೂ ಆಗತ್ತಿಲ್ಲ. ಅದಕ್ಕೆ ಮೈಂಡ್ಸೆಟ್ ಒಂದೇ ಬರೀ ಫೋನ್ ಯೂಸ್ ಮಾಡೋದು, ಆಮೇಲೆ ಏನರ ಯೋಚನೆ ಮಾಡತ್ರ ಅದೇ ಯೋಚನೆ ಮಾಡೋದು ಆಗ್ತೈತೆ ರೀ. ಹಿಂಗಾಗಿ ನನ್ನ ದಿನಚರಿ ಹೆಂಗಿರ್ತಾವಂತೆಲ್ಲ ಶೇರ್ ಮಾಡ್ಕೊತೇನೆ ರೀ ನಿಮ್ಮ ಜೊತೆ. ನಿನ್ನೆ ವೀಡಿಯೋದೊಳಗೂ ಹೇಳೇನಿ, ಈಗಿನ ವೀಡಿಯೋದಾಗೂ ಹೇಳತ್ತೇನೆ ರೀ. ಇಷ್ಟ ಆದವ್ರು ಅಷ್ಟೇ ನೋಡಿರಿ, ಇಷ್ಟ ಆಗಲಿಲ್ಲ ಅಂದ್ರೆ ಯಾರೋ ನೋಡೋಕೆ ಹೋಗ್ಬೇಡ್ರಿ. ಇನ್ನು ಸ್ವಲ್ಪ ಹೊತ್ತು ಮಲ್ಕೊಂಡಿದ್ವಿ ರೀ. ನಮ್ಮ ಪಾಪನೂ ಮಲ್ಕೊಂಡಿದ್ದ, ನಾನು ಮಲ್ಕೊಂಡಿದ್ದೆ. ನೋಡಿರಿ ಕ್ಲೈಮೇಟ್ ಹೆಂಗೈತಿ, ಮಸ್ತ್ ಐತಲ್ಲ. ಕಸ ಗುಡಿಸಿ ಸಾಯಂಕಾಲದ ದೀಪನೂ ಹಚ್ಚಿದೆ ರೀ. ಆಚೆ ಇನ್ನು ಗುರುವಾರ ಐತಾರ ದೀಪ ಹಚ್ಚಕ್ಕೆ ಹೋಗ್ಬೇಕ್ರಿ, ಮಿಲಾರತ್ತದ. ಹಿಂಗಾಗಿ ಅವನ ಮನೆ ಕಡೆ ಹೋದ್ವಿ. ಇನ್ನು ದೀಪ ಹಚ್ಚಿ ಬಂದೆ ರೀ. ಹೋಗಿ ಮಿಲಾರಜ್ಜನ ಗುಡಿಗೆ ಹೋಗಿ ದೀಪ ಹಚ್ಚಿ ಬಂದು ಅವನು ಊರಿಗೆ ಹೋಗಿದ್ದಿಲ್ರಿ. ಮನ್ಯಾಗ ತಮ್ಮ ಮತ್ತು ಅಪ್ಪ ಇಬ್ಬರೇ ಇದ್ರೆ. ಮಧ್ಯಾಹ್ನದ ರೈಸ್ ಇತ್ತು ರೀ, ಪಲ್ಯ ಇತ್ತು, ಸಾಂಬಾರು ಇದ್ದಿದ್ದಿಲ್ಲ. ನಾನು ಸ್ವಲ್ಪ ಬ್ಯಾಳಿಗೆ ಹಾಕಿ ಸಾಂಬಾರು ಮಾಡಿದೆ. ಇನ್ನು ಸ್ವಲ್ಪ ಹೊತ್ತಾದ್ಮೇಲೆ ನಮ್ಮ ಮನೆಯವರು ಬಂದ್ರಿ. ಬಂದು ಇಬ್ಬರು ಸೇರಿಸಿ 3 ಜನ ಸೇರಿಸಿ ಮನೆಗೆ ಬಂದ್ವಿ. ಅಲ್ಲೇ ಬರ್ಬೇಕಾದ್ರೆ ಸಮೋಸ ತೊಗೊಂಬಂದ್ವಿ, ಸ್ವಲ್ಪ ತಿಂದು. ಈ ಕಡೆ ನಮ್ಮ ಪಾಪು ಏನೋ ಹೇಳ್ತಾನೆ ನೋಡಿ. 3 ಸ್ಟಾರ್ಟ್. 1 2 3 4 6 7 8 9 10 ಹಾಡಾಡು ಗಣಪತಿ ರಾಯ ಮುಗಿವನಕಯ್ಯ ಸಣ್ಣ ಸಣ್ಣ ಮಕ್ಕಳು ನಿನ್ನೆ ಸೇವೆ ಮಾಡಿವೆ, ತಪ್ಪಿದಲೆ ಒಪ್ಪಿಕೊಳ್ಳಯ್ಯ. ವೆರಿ ಗುಡ್. ಇನ್ನು ರಾತ್ರಿ ಅಡುಗೆ ವಿಷಯಕ್ಕೆ ಬಂದ್ರೆ ಮಧ್ಯಾಹ್ನ ರೈಸ್ ಇತ್ತು, ಸಾಂಬಾರು ಇತ್ತು, ಖಡಕ್ ರೊಟ್ಟಿ ಇದ್ವು. ಅದ್ರ ಸಂಬಂಧ ಸ್ವಲ್ಪ ಅಲಸಂದಿ ಪಲ್ಯ ಮಾಡಿ ಊಟ ಮಾಡಿದ್ವಿ. ಇವತ್ತಿನ ಲಾಗ್ ಇಲ್ಲಿಗೆ ಎಂಡ್ ಆಯ್ತು ನೋಡ್ರಿ. ಮಕ್ಕೋತೇವಿ ಬಾಯ್ ಫ್ರೆಂಡ್.